ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಇಡೀ ದೇಶಾದ್ಯಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ ತೀವ್ರಗೊಳ್ತಾ ಇದೆ. ದೊಡ್ಡ ದೊಡ್ಡ IT ಕಂಪನಿಗಳು ಸೇರಿ ಸ್ಟಾರ್ಟಪ್ ಸಂಸ್ಥೆಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ಮಾಡ್ತಾ ಇದ್ದು ಭಾರಿ ಸಂಖ್ಯೆಯಲ್ಲಿ ಲೇ ಆಫ್ ಮಾಡ್ತಾ ಇವೆ. ಈಗಾಗಲೇ ಪ್ರಮುಖ ಕಂಪನಿಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮೂಲಕ ಉದ್ಯೋಗಿಗಳ ಸಂಖ್ಯೆಯನ್ನು ಕಡಿತಗೊಳಿಸ್ತಿವೆ. ಇದರ ಮಧ್ಯೆಯೇ ಭಾರತದಲ್ಲಿ AI ಬಳಕೆ ಉದ್ಯೋಗದ ಸ್ವರೂಪವನ್ನೇ ಬದಲಿಸ್ತಿದೆ ಅಂತ ಸರ್ವಿಸ್ ನೌ ಅಧ್ಯಯನ ವರದಿ ಹೇಳಿದೆ. ಅಷ್ಟೇ ಅಲ್ಲ, 2030ರ ವೇಳೆಗೆ ಭಾರತದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಬರೋಬ್ಬರಿ 10.35 ಕೋಟಿ ಉದ್ಯೋಗ ಬದಲಾಗಲಿದೆ. ಇಷ್ಟೇ ಅಲ್ಲ, 30 ಲಕ್ಷ ಹೊಸ ತಂತ್ರಜ್ಞಾನ ಆಧಾರಿತ ಉದ್ಯೋಗಗಳು ಸೃಷ್ಟಿಯಾಗಲಿವೆ ಅಂತ ವರದಿ ಹೇಳಿದೆ. ಸರ್ವಿಸ್ ನೌ ಹೊಸ ಸಂಶೋಧನಾ ವರದಿ ಏನು ಹೇಳುತ್ತೆ ಅಂತ ನೋಡೋದಾದರೆ, ಸರ್ವಿಸ್ ನೌ ಸಂಸ್ಥೆಯು ಪಿಯರ್ಸನ್ ಜೊತೆ ಸೇರಿ ನಡೆಸಿರೋ 2025ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಕಿಲ್ ರಿಸರ್ಚ್ ರಿಪೋರ್ಟ್ ಇದಾಗಿದೆ. ಇದರ ಪ್ರಕಾರ ಭಾರತದ AI ಪಯಣವು ನಿರ್ಣಾಯಕ ಘಟ್ಟ ತಲುಪಿದೆ. AI ಶೀಘ್ರದಲ್ಲೇ ಉದ್ಯೋಗಿಗಳ ವಲಯವನ್ನೇ ಬದಲಿಸಲಿದ್ದು, ಇದು ಸುಮಾರು 10.35 ಕೋಟಿ ಉದ್ಯೋಗಗಳನ್ನು ಪುನರ್ರಚಿಸುವ ನಿರೀಕ್ಷೆ ಇದೆ. ಹಾಗೆಯೇ 2030ರ ವೇಳೆಗೆ 30 ಲಕ್ಷಕ್ಕೂ ಹೆಚ್ಚು ಹೊಸ ತಂತ್ರಜ್ಞಾನ ಆಧಾರಿತ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಈ ಮೂಲಕ ಭಾರತ ಜಗತ್ತಿನ ಅತಿದೊಡ್ಡ ಕಾರ್ಯಪಡೆ ಬದಲಾವಣೆಗೆ ಸಾಕ್ಷಿಯಾಗಲಿದೆ ಅಂತ ತಿಳಿದು ಬಂದಿದೆ. ಇನ್ನು ಈ ರಿಪೋರ್ಟ್ ಭಾರತೀಯ ಉದ್ಯಮಗಳಿಗೆ ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ. ಜಾಗತಿಕ ಸ್ಪರ್ಧೆಯನ್ನು ಧೈರ್ಯವಾಗಿ ಎದುರಿಸಲು ವಿಶ್ವಾಸ, ಪಾರದರ್ಶಕತೆ ಮತ್ತು ಕೌಶಲ್ಯಾಧಾರಿತ ಕೆಲಸ ಮಾಡಲು AI ಸಹಕಾರ ಬೇಕೇ ಬೇಕು ಅಂತ ಹೇಳಿದೆ. ಸರ್ವಿಸ್ ನೌ ಸಂಶೋಧನಾ ವರದಿ ಹೈಲೈಟ್ಸ್ ಏನು ಅಂತ ನೋಡೋದಾದರೆ, ಚೇಂಜ್ ಮ್ಯಾನೇಜರ್ಗಳು ಮತ್ತು ಪೆರೋಲ್ ಕ್ಲರ್ಕ್ಗಳ ಕಾರ್ಯಗಳನ್ನು AI ಏಜೆಂಟ್ಗಳು ನಿಭಾಯಿಸುವ ಸಾಧ್ಯತೆ ಇದೆ. ಇಂಪ್ಲಿಮೆಂಟೇಷನ್ ಕನ್ಸಲ್ಟೆಂಟ್ಗಳು ಮತ್ತು ಸಿಸ್ಟಮ್ ಅಡ್ಮಿನ್ಗಳಂತಹ ಕೆಲಸಗಳು AI ಜೊತೆಗಿನ ಸಹಯೋಗದಲ್ಲಿ ಮುನ್ನಡೆಯಲಿವೆ. ಯಾವುದೇ ಕಾರಣಕ್ಕೂ ಇಲ್ಲಿ ಸ್ಪರ್ಧೆ ಇರುವುದಿಲ್ಲ. ಉತ್ಪಾದನಾ ವಲಯ 8 ಮಿಲಿಯನ್, ರಿಟೇಲ್ 7.6 ಮಿಲಿಯನ್, ಶಿಕ್ಷಣ 2.5 ಮಿಲಿಯನ್ ಈ ಕ್ಷೇತ್ರಗಳಿಗೆ ಬದಲಾವಣೆಯಿಂದ ಅತಿ ಹೆಚ್ಚು ಪರಿಣಾಮ ಉಂಟಾಗಲಿದೆ. ವಿಶ್ವದಲ್ಲೇ ಹೆಚ್ಚು ಯುವಜನರನ್ನು ಹೊಂದಿರೋ ಭಾರತವು ಮುಂದಿನ 5 ವರ್ಷಗಳಲ್ಲಿ ಹೆಚ್ಚುವರಿ 3 ಮಿಲಿಯನ್ ತಂತ್ರಜ್ಞಾನ ಉದ್ಯೋಗಿಗಳನ್ನು ಹೊಂದಲಿದೆ. ಉದ್ಯಮಗಳು AI ಕಾನ್ಫಿಗರೇಟರ್ಗಳು, ಎಕ್ಸ್ಪೀರಿಯನ್ಸ್ ಡಿಸೈನರ್ಗಳು, ಡೇಟಾ ಸೈಂಟಿಸ್ಟ್ಗಳಂತಹ ಭವಿಷ್ಯ ಕೇಂದ್ರಿತ ಉದ್ಯೋಗಗಳಿಗೆ ಹೆಚ್ಚು ಆದ್ಯತೆ ನೀಡ್ತಾ ಇವೆ. ಇದು ಡಿಜಿಟಲ್ ಜಗತ್ತು. ಸೋಷಿಯಲ್ ಮೀಡಿಯಾ, ಇಮೇಲ್, ಇಂಟರ್ನೆಟ್ ಹುಡುಕಾಟ, ಸ್ಮಾರ್ಟ್ ಗೆಜೆಟ್, ಪ್ರಯಾಣ, ಬ್ಯಾಂಕಿಂಗ್, ಮನರಂಜನೆ, ಶಾಪಿಂಗ್, ಸಂವಹನ ಯಾವುದೇ ಕ್ಷೇತ್ರವಾಗಲಿ ಎಲ್ಲವೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಡಿಪೆಂಡ್ ಆಗಿವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಈ ಎಲ್ಲ ಕ್ಷೇತ್ರಗಳ ಸೇವೆಯನ್ನು ಸುಲಭಗೊಳಿಸೋ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಸಣ್ಣ ಪುಟ್ಟ ಸಂಸ್ಥೆಗಳು ಕೂಡ ಕೃತಕ ಬುದ್ಧಿಮತ್ತೆಯನ್ನು ಅಳವಡಿಸಿಕೊಳ್ಳಲು ಉತ್ಸುಕವಾಗಿವೆ. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪರಿಣತಿ ಹೊಂದಿರುವವರಿಗೆ ಅಪಾರ ಉದ್ಯೋಗಾವಕಾಶಗಳು ಕೂಡ ಇವೆ. ಅತ್ಯಂತ ವೇಗವಾಗಿ ಬೆಳೆಯುತ್ತಾ ಇರುವ ಕೃತಕ ಬುದ್ಧಿಮತ್ತೆಯಲ್ಲಿ ಈಗ ಡಿಪ್ಲೊಮಾ ಮಾಡಬಹುದಾಗಿದೆ. AI ಈಗ ಎಲ್ಲ ಕ್ಷೇತ್ರಗಳ ಅವಿಭಾಜ್ಯ ಅಂಗ. ಹಾಗೆ ಇದರಲ್ಲಿ ವೃತ್ತಿ ಅವಕಾಶಗಳು ಹೆಚ್ಚಿರೋ ಕಾರಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿಯುವ ಪ್ರವೃತ್ತಿ ಕೂಡ ಹೆಚ್ಚಾಗ್ತಾ ಇದೆ. ಮುಂದಿನ 5 ವರ್ಷದಲ್ಲಿ AI ಸಂಬಂಧ 30 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಲಿದ್ದು, ಇದೇ ನಿಟ್ಟಿನಲ್ಲಿ ಆಕಾಂಕ್ಷಿಗಳು AI ಸಂಬಂಧಿತ ಉದ್ಯೋಗಗಳಿಗೆ ಬೇಕಾದ ಕೌಶಲ್ಯಗಳನ್ನು ಈ ಕೋರ್ಸ್ನಲ್ಲಿ ಕಲಿಬಹುದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.